ಇಂದು ಆಗಸ್ಟ್ 15ರ ಪವಿತ್ರ ಶನಿವಾರ. ನ್ಯಾಯಾಧಿಪತಿ ಕರ್ಮಫಲದಾತ ಶ್ರೀ ಶನೀಶ್ವರ ದೇವರ ಶನಿದೇವರು ದಿವ್ಯ ಅನುಗ್ರಹ ಹಾಗೂ ಶನಿಗ್ರಹದ ಶುಭ ಪ್ರಭಾವದೊಂದಿಗೆ ಇಂದಿನ 12 ರಾಶಿಗಳ ಭವಿಷ್ಯ ಹೇಗಿರಲಿದೆ ಎಂದು ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ವಿಶೇಷವಾಗಿ ಇವತ್ತಿನ ಶನಿದೇವನ ದಿವ್ಯ ಕೃಪೆ ಮತ್ತು ಕರ್ಮಸಿದ್ಧಿಯೋಗದ ಪ್ರಭಾವದಿಂದ ಯಾವ ರಾಶಿಯವರಿಗೆ ಸುದೀರ್ಘ ಕಷ್ಟಗಳು ಕಳೆದು ಭರ್ಜರಿ ಆಸ್ತಿಯೋಗ, ಸಾಲಬಾಧೆಗಳಿಂದ ಮುಕ್ತಿ ಮತ್ತು ಅನಿರೀಕ್ಷಿತ ಧನಲಾಭ ಸಿಗಲಿದೆ? ಯಾರಿಗೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಭಾರಿ ದೊಡ್ಡ ಯಶಸ್ಸು ಕಾದಿದೆ? ನಿಮ್ಮ ವೃತ್ತಿ, ಕುಟುಂಬ, ಪ್ರೇಮ ಜೀವನದ ಸಂಪೂರ್ಣ ಮಾಹಿತಿ ಮತ್ತು ಇಂದಿನ ಅತ್ಯಂತ ಸರಳ ಶನಿ ಪರಿಹಾರಗಳನ್ನು ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೇಷರಾಶಿ, ಏರೀಸ್. ವೃತ್ತಿ. ಇಂದು ಶನೀಶ್ವರ ದೇವರ ಅನುಗ್ರಹದಿಂದ ಉದ್ಯೋಗ ಕ್ಷೇತ್ರದಲ್ಲಿ ಎದುರಾಗಿದ್ದ ಶ್ರಮಕ್ಕೆ ತಕ್ಕ ಶ್ರೇಷ್ಠ ಫಲ ದೊರೆಯಲಿದೆ. ರಿಯಲ್ ಎಸ್ಟೇಟ್, ಆಡಳಿತ, ಯಂತ್ರೋಪಕರಣ, ನಿರ್ಮಾಣ ಹಾಗೂ ಸಾರಿಗೆ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಆಲೋಚನೆಗಳು ಯಶಸ್ಸು ತರಲಿವೆ. ಕಚೇರಿಯಲ್ಲಿ ಬಾಕಿಯಿದ್ದ ಕೆಲಸಗಳು ಪೂರ್ಣಗೊಳ್ಳಲಿವೆ. ಆರ್ಥಿಕ ಸ್ಥಿತಿ ಸ್ಥಿರವಾಗಿದ್ದು ಪ್ರಗತಿ ಕಾಣಲಿದೆ. ಹಳೆಯ ಕೆಲಸಗಳಿಂದ ಹಾಗೂ ನಿಂತುಹೋಗಿದ್ದ ವ್ಯವಹಾರಗಳಿಂದ ಧನಹರಿವು ಹೆಚ್ಚಾಗಲಿದೆ. ದೀರ್ಘಕಾಲದ ಸಾಲದ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಲು ಸೂಕ್ತ ಯೋಜನೆಗಳು ರೂಪುಗೊಳ್ಳಲಿವೆ. ಕೌಟುಂಬಿಕ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿ ಇರಲಿದೆ. ಮನೆಯ ಹಿರಿಯರ ಆರೋಗ್ಯದ ಕಡೆಗೆ ಗಮನ ನೀಡುವುದು ಒಳ್ಳೆಯದು. ಒಡಹುಟ್ಟಿದವರಿಂದ ಪ್ರಮುಖ ಕೆಲಸಗಳಲ್ಲಿ ಉತ್ತಮ ಬೆಂಬಲ ಸಿಗಲಿದೆ. ಪ್ರೇಮ ಜೀವನದಲ್ಲಿ ಭಾವನಾತ್ಮಕ ಒಡನಾಟ ಹೆಚ್ಚಾಗಲಿದೆ. ಪರಸ್ಪರ ಅರ್ಥಮಾಡಿಕೊಳ್ಳುವುದರಿಂದ ಬಾಂಧವ್ಯ ಗಟ್ಟಿಯಾಗಲಿದೆ. ಅವಿವಾಹಿತರಿಗೆ ಶುಭ ವಿವಾಹ ಸಂಬಂಧಗಳು ಮುನ್ನಡೆಯಲಿವೆ. ಶುಭ ಸಂಖ್ಯೆ 8, 9. ಪರಿಹಾರ: ಶನಿ ದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. 2. ವೃಷಭರಾಶಿ, ಟೌರಸ್. ವೃತ್ತಿ. ಇಂದು ನಿಮ್ಮ ಕೆಲಸದಲ್ಲಿ ಶ್ರಮ ಮತ್ತು ಶಿಸ್ತು ಎದ್ದುಕಾಣಲಿದೆ. ಬ್ಯಾಂಕಿಂಗ್, ಫೈನಾನ್ಸ್, ಮೀಡಿಯಾ, ಆನ್ಲೈನ್ ಡಿಜಿಟಲ್ ಕಂಟೆಂಟ್ ಹಾಗೂ ತಾಂತ್ರಿಕ ಕ್ಷೇತ್ರದಲ್ಲಿ ಇರುವವರಿಗೆ ಶುಭ ಅವಕಾಶಗಳು ಲಭಿಸಲಿವೆ. ನಿಮ್ಮ ಕಾರ್ಯದಕ್ಷತೆಗೆ ಮೆಚ್ಚುಗೆ ಸಿಗಲಿದೆ. ಆರ್ಥಿಕವಾಗಿ ಪ್ರಗತಿದಾಯಕ ದಿನ. ಡಿಜಿಟಲ್ ಮೂಲಗಳು, ಗೂಗಲ್ ಆಡ್ಸೆನ್ಸ್, ಫೇಸ್ಬುಕ್ ಹಾಗೂ ದೀರ್ಘಕಾಲದ ಹೂಡಿಕೆಗಳಿಂದ ಧನಾಗಮನವಾಗಲಿದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ. ಕುಟುಂಬದಲ್ಲಿ ಸುಖಶಾಂತಿ ನೆಲೆಸಲಿದೆ. ಮನೆಯ ಹಿರಿಯರ ಸಲಹೆಗಳು ನಿಮ್ಮ ವ್ಯಾವಹಾರಿಕ ಪ್ರಗತಿಗೆ ಸಹಾಯ ಮಾಡಲಿವೆ. ಸಂಗಾತಿಯೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುವಿರಿ. ಪ್ರೇಮ ಸಂಬಂಧದಲ್ಲಿ ಪರಸ್ಪರ ಗೌರವ ಮತ್ತು ಪ್ರೀತಿ ವೃದ್ಧಿಯಾಗಲಿದೆ. ಪರಸ್ಪರ ಬೆಂಬಲದಿಂದ ಮನಸ್ಸಿನ ಆತಂಕಗಳು ನಿವಾರಣೆಯಾಗಲಿವೆ. ಶುಭ ಸಂಖ್ಯೆ 6, 8. ಪರಿಹಾರ: ಶನಿವಾರ ಕಪ್ಪು ಎಳ್ಳನ್ನು ದಾನ ಮಾಡಿ ಅಥವಾ ಕಾಗೆಗಳಿಗೆ ಅನ್ನ ಇಡಿ. 3. ಮಿಥುನ ರಾಶಿ, ಜೆಮಿನೈ. ವೃತ್ತಿ. ಶನೀಶ್ವರ ದೇವರ ಕೃಪೆಯಿಂದ ಇಂದಿನ ಶನಿವಾರ ನಿಮ್ಮ ಪ್ಲಾನಿಂಗ್ ಮತ್ತು ಕೆಲಸದ ಶೈಲಿ ಬಲಗೊಳ್ಳಲಿದೆ. ಬ್ಲಾಗಿಂಗ್, ವೆಬ್ಸೈಟ್ ನಿರ್ವಹಣೆ, ಐಟಿ, ಕಂಟೆಂಟ್ ಕ್ರಿಯೇಷನ್ ಹಾಗೂ ಸೋಷಿಯಲ್ ಮೀಡಿಯಾ ರಂಗದಲ್ಲಿದ್ದವರಿಗೆ ಶುಭ ಯಶಸ್ಸು ಸಿಗಲಿದೆ. ಆರ್ಥಿಕ ಪರಿಸ್ಥಿತಿ ತೃಪ್ತಿಕರವಾಗಿರುತ್ತದೆ. ಜಾಹೀರಾತುಗಳು, ಆನ್ಲೈನ್ ಉದ್ಯಮ ಹಾಗೂ ದೀರ್ಘಾವಧಿಯ ಪ್ರಯತ್ನಗಳಿಂದ ಆದಾಯ ಹೆಚ್ಚಾಗಲಿದೆ. ಆರ್ಥಿಕ ಚಿಂತೆಗಳು ಕಮ್ಮಿಯಾಗಲಿವೆ. ಕೌಟುಂಬಿಕ ವಾತಾವರಣ ಆಹ್ಲಾದಕರವಾಗಿರುತ್ತದೆ. ತಾಯಿಯವರ ಆರೋಗ್ಯ ಉತ್ತಮವಾಗಿರುತ್ತದೆ. ಕಿರಿಯ ಸಹೋದರನಿಂದ ಪ್ರಮುಖ ಕೆಲಸಗಳಲ್ಲಿ ಬೆಂಬಲ ಲಭಿಸಲಿದೆ. ಪ್ರೇಮ ಜೀವನದಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ಕಾಲ ಕಳೆಯುವುದರಿಂದ ಹೊಸ ಉತ್ಸಾಹ ಮೂಡಲಿದೆ. ಶುಭ ಸಂಖ್ಯೆ 5, 8. ಪರಿಹಾರ: ಹನುಮಾನ್ ಚಾಲೀಸಾ ಪಠಿಸಿ ಅಥವಾ ಶನಿ ದೇವರ ದೇವಸ್ಥಾನದಲ್ಲಿ ಎಳ್ಳು ಅರ್ಪಿಸಿ. ಕರ್ಕಾಟಕ ರಾಶಿ, ಕ್ಯಾನ್ಸರ್. ವೃತ್ತಿ. ನರ್ಸಿಂಗ್, ವೈದ್ಯಕೀಯ, ಫಾರ್ಮಸಿ, ಸೇವಾಕ್ಷೇತ್ರ ಹಾಗೂ ಆಡಳಿತ ರಂಗದಲ್ಲಿ ಇರುವವರಿಗೆ ಇಂದಿನ ದಿನ ಶನಿದೇವನ ಅಭಯ ಸಿಗಲಿದೆ. ಕೆಲಸದಲ್ಲಿದ್ದ ಒತ್ತಡಗಳು ಕಡಿಮೆಯಾಗಿ ಸಹೋದ್ಯೋಗಿಗಳ ಸಹಕಾರ ದೊರೆಯಲಿದೆ. ಆರ್ಥಿಕವಾಗಿ ಸ್ಥಿರತೆಯ ದಿನ. ಆತುರದ ಹೂಡಿಕೆಗಳು ಅಥವಾ ಅನಗತ್ಯ ಪ್ರಯಾಣಗಳಿಂದ ಬರುವ ವೆಚ್ಚಗಳ ಮೇಲೆ ನಿಗಾ ಇಡುವುದು ಸೂಕ್ತ. ಉಳಿತಾಯಕ್ಕೆ ಆದ್ಯತೆ ನೀಡಿ. ಮನೆಯಲ್ಲಿ ಪ್ರಶಾಂತ ವಾತಾವರಣವಿರಲಿದೆ. ತಂದೆ ತಾಯಿಯ ಆರೋಗ್ಯ ಸುಧಾರಿಸಲಿದ್ದು, ಹಿರಿಯರ ಆಶೀರ್ವಾದ ನಿಮ್ಮ ಕೆಲಸಗಳಿಗೆ ದಾರಿದೀಪವಾಗಲಿದೆ. ದಾಂಪತ್ಯ ಜೀವನ ಮಧುರವಾಗಿರುತ್ತದೆ. ಸವಾಲುಗಳ ಸಮಯದಲ್ಲಿ ಸಂಗಾತಿಯ ನೈತಿಕ ಬೆಂಬಲ ದೊರೆಯಲಿದೆ. ಪ್ರೇಮಿಗಳು ಪರಸ್ಪರ ನಂಬಿಕೆ ಕಾಯ್ದುಕೊಳ್ಳುವಿರಿ. ಶುಭ ಸಂಖ್ಯೆ 2, 8. ಪರಿಹಾರ: ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕಪ್ಪು ವಸ್ತ್ರ ಅಥವಾ ಆಹಾರ ದಾನ ಮಾಡಿ. 5. ಸಿಂಹರಾಶಿ, ಲಿಯೋ. ವೃತ್ತಿ. ಇಂದು ನಿಮ್ಮ ಧೈರ್ಯ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಹೆಚ್ಚಾಗಲಿದೆ.
ಸರಕಾರಿ ಕೆಲಸಗಳು, ಮ್ಯಾನೇಜ್ಮೆಂಟ್ ಹಾಗೂ ಉದ್ಯಮ ರಂಗದಲ್ಲಿ ಇರುವವರಿಗೆ ಕಷ್ಟಕರ ಕೆಲಸಗಳು ಪೂರ್ಣಗೊಳ್ಳಲಿವೆ. ಆರ್ಥಿಕ ಧನಲಾಭದ ಶುಭಯೋಗ. ಷೇರು ಮಾರುಕಟ್ಟೆ, ಸ್ಥಿರಾಸ್ತಿ ವ್ಯವಹಾರಗಳು ಹಾಗೂ ಹಳೆಯ ಹೂಡಿಕೆಗಳಿಂದ ಆದಾಯ ಸಿಗಲಿದ್ದು ಆರ್ಥಿಕ ತೊಂದರೆಗಳು ಬಗೆಹರಿಯಲಿವೆ. ಕುಟುಂಬದಲ್ಲಿ ಗೌರವ ಮತ್ತು ಸಂಭ್ರಮ ಹೆಚ್ಚಾಗಲಿದೆ. ತಂದೆಯವರ ಸಹಕಾರ ನಿಮ್ಮ ಕೆಲಸಗಳಿಗೆ ಬಲ ನೀಡಲಿದೆ. ಮಕ್ಕಳ ಸಾಧನೆಯಿಂದ ಮುಖದಲ್ಲಿ ಮಂದಹಾಸ ಮೂಡಲಿದೆ. ಪ್ರೇಮ ಜೀವನ ಸುಂದರವಾಗಿರುತ್ತದೆ. ಸಂಗಾತಿಯೊಂದಿಗೆ ಮನಬಿಚ್ಚಿ ಮಾತನಾಡುವುದರಿಂದ ನಿಕಟತೆ ಹೆಚ್ಚಾಗಲಿದೆ. ಶುಭ ಸಂಖ್ಯೆ 1, 8. ಪರಿಹಾರ: ಶನಿ ದೇವರಿಗೆ ಕಪ್ಪು ಎಳ್ಳು ಮತ್ತು ಕಬ್ಬಿನ ಹಾಲು ಅಥವಾ ಬೆಲ್ಲ ಅರ್ಪಿಸಿ ಪ್ರಾರ್ಥಿಸಿ. 6. ಕನ್ಯಾ ರಾಶಿ, ವರ್ಗೋ. ವೃತ್ತಿ: ಶನಿ ದೇವನ ದಿವ್ಯ ಕೃಪೆಯಿಂದ ಇಂದು ನಿಮ್ಮ ಕೆಲಸದಲ್ಲಿ ನಿಖರತೆ ಮತ್ತು ಶ್ರಮ ಹೆಚ್ಚಾಗಲಿದೆ. ಬ್ಲಾಗಿಂಗ್, ವೆಬ್ಸೈಟ್ ಡಿಸೈನಿಂಗ್, ಐಟಿ ಹಾಗೂ ಕನ್ಸಲ್ಟೆನ್ಸಿ ರಂಗದವರಿಗೆ ಹೊಸ ಪ್ರಾಜೆಕ್ಟ್ಗಳಿಂದ ಭಾರಿ ಯಶಸ್ಸು ಲಭಿಸಲಿದೆ. ಆರ್ಥಿಕ ಸ್ಥಿತಿ ಅತ್ಯಂತ ಭದ್ರವಾಗಿರುತ್ತದೆ. ಗೂಗಲ್ ಆಡ್ಸೆನ್ಸ್, ಆನ್ಲೈನ್ ಮಾರ್ಕೆಟಿಂಗ್ ಮತ್ತು ಜಾಹೀರಾತುಗಳಿಂದ ಆದಾಯ ವೃದ್ಧಿಯಾಗಲಿದೆ. ಹಳೆಯ ಸಾಲ ಬಾಧೆ ಶಮನಗೊಳ್ಳಲಿದೆ. ಕೌಟುಂಬಿಕ ಜೀವನದಲ್ಲಿ ಅನ್ಯೂನ್ಯತೆ ಇರಲಿದೆ. ಒಡಹುಟ್ಟಿದವರಿಂದ ಪ್ರಮುಖ ಕೆಲಸಗಳಲ್ಲಿ ಸಂಪೂರ್ಣ ಸಹಾಯ ಸಿಗಲಿದೆ. ತಾಯಿಯವರ ಆರೋಗ್ಯ ಸುಧಾರಿಸಲಿದೆ. ಪ್ರೇಮ ಜೀವನದಲ್ಲಿ ಪ್ರೀತಿ ಮತ್ತು ಕಾಳಜಿ ಹೆಚ್ಚಾಗಲಿದೆ. ಸಂಗಾತಿಯ ಕಡೆಯಿಂದ ವಿಶೇಷ ಪ್ರೋತ್ಸಾಹ ಸಿಗಲಿದೆ. ಅವಿವಾಹಿತರಿಗೆ ಉತ್ತಮ ಸಂಬಂಧ ಕೂಡಿಬರಲಿದೆ. ಶುಭ ಸಂಖ್ಯೆ 5, 8. ಪರಿಹಾರ: ಶನೀಶ್ವರ ಸ್ತೋತ್ರವನ್ನು ಆಲಿಸಿ ಮತ್ತು ಅಶ್ವತ್ಥ, ಅರಳಿ ಮರಕ್ಕೆ ನೀರು ಎರೆದು ದೀಪ ಹಚ್ಚಿ. ತುಲಾರಾಶಿ, ಲೀಬ್ರಾ. ವೃತ್ತಿ: ಶನಿ ದೇವನ ಅನುಗ್ರಹದಿಂದ ವೃತ್ತಿರಂಗದಲ್ಲಿದ್ದ ಶತ್ರುಗಳ ಕಾಟ ಹಾಗೂ ಸಂಕಟಗಳು ದೂರಾಗಲಿವೆ. ಕಲೆ, ಫ್ಯಾಷನ್, ಮೀಡಿಯಾ ಹಾಗೂ ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿ ಇರುವವರಿಗೆ ನೂತನ ಅವಕಾಶಗಳು ಲಭಿಸಲಿವೆ. ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದೆ. ಆಕಸ್ಮಿಕ ಧನಲಾಭ ಹಾಗೂ ಹಳೆಯ ಹೂಡಿಕೆಗಳಿಂದ ಲಾಭಾಂಶ ಸಿಗಲಿದೆ. ಭೂಮಿ ಅಥವಾ ವಾಹನ ಖರೀದಿಯ ಯೋಜನೆಗಳು ಯಶಸ್ವಿಯಾಗಲಿವೆ. ಕೌಟುಂಬಿಕ ಜೀವನದಲ್ಲಿ ಶಾಂತಿ ಮತ್ತು ಸುಖ ಇರಲಿದೆ. ಸಂಗಾತಿಯ ಆಲೋಚನೆಗಳು ಕುಟುಂಬದ ಅಭಿವೃದ್ಧಿಗೆ ಸಹಾಯ ಮಾಡಲಿವೆ. ಪ್ರೇಮ ಜೀವನ ಅತ್ಯಂತ ಮಧುರವಾಗಿರುತ್ತದೆ. ಸಂಗಾತಿಯೊಂದಿಗೆ ಕಾಲ ಕಳೆಯಲು ಸುಂದರ ಅವಕಾಶ ಸಿಗಲಿದೆ. ಶುಭ ಸಂಖ್ಯೆ 6, 8. ಪರಿಹಾರ: ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಶನಿ ದೇವರಿಗೆ ಎಳ್ಳೆಣ್ಣೆ ಅಭಿಷೇಕ ಅಥವಾ ದೀಪ ಸಮರ್ಪಿಸಿ. 8. ವೃಶ್ಚಿಕ ರಾಶಿ, ಸ್ಕಾರ್ಪಿಯೋ. ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ಶ್ರೇಷ್ಠ ಫಲ ದೊರೆಯಲಿದೆ. ರಿಯಲ್ ಎಸ್ಟೇಟ್, ಉದ್ಯಮ, ಆಡಳಿತ ಹಾಗೂ ತಾಂತ್ರಿಕ ರಂಗದಲ್ಲಿರುವವರಿಗೆ ಲಾಭದಾಯಕ ಯೋಜನೆಗಳು ಸಿಗಲಿವೆ. ಆರ್ಥಿಕವಾಗಿ ಪ್ರಬಲವಾದ ದಿನ. ಆಕಸ್ಮಿಕ ಧನಲಾಭ, ಹಳೆಯ ಆಸ್ತಿ ವ್ಯವಹಾರಗಳಿಂದ ಆದಾಯ ಹರಿದು ಬರಲಿದೆ. ಸಾಲ ತೀರಿಸಲು ಹೊಸ ಮಾರ್ಗಗಳು ಸಿಗಲಿವೆ. ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಸಂಪೂರ್ಣ ಬೆಂಬಲ ಸಿಗಲಿದೆ. ಒಡಹುಟ್ಟಿದವರಿಂದ ಹಾಗೂ ತಂದೆಯಿಂದ ಮಹತ್ವದ ಸಹಾಯ ಸಿಗಲಿದೆ. ಪ್ರೇಮ ಜೀವನದಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗಲಿದೆ. ಸಂಗಾತಿಯಿಂದ ನೈತಿಕ ಬೆಂಬಲ ಸಿಗಲಿದೆ. ಶುಭ ಸಂಖ್ಯೆ 9, 8. ಪರಿಹಾರ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ ಮಂತ್ರ ಪಠಿಸಿ. 9. ಧನುಸ್ಸು ರಾಶಿ, ಸ್ಯಾಜಿಟೇರಿಯಸ್. ವೃತ್ತಿ: ಶನಿದೇವನ ಅನುಗ್ರಹದಿಂದ ಶಿಕ್ಷಣ, ಬರವಣಿಗೆ, ಕಾನೂನು, ಸಂಶೋಧನೆ ಹಾಗೂ ಆನ್ಲೈನ್ ಡಿಜಿಟಲ್ ರಂಗದಲ್ಲಿ ಇರುವವರಿಗೆ ಗೌರವ ಮತ್ತು ಯಶಸ್ಸು ಸಿಗಲಿದೆ. ಆರ್ಥಿಕ ಸ್ಥಿತಿ ತುಂಬಾ ಭದ್ರವಾಗಿರುತ್ತದೆ. ಆನ್ಲೈನ್ ಮೂಲಗಳಿಂದ ಹಾಗೂ ದೀರ್ಘಾವಧಿ ಹೂಡಿಕೆಗಳಿಂದ ಭರ್ಜರಿ ಧನಲಾಭ ಸಿಗಲಿದೆ. ಮನೆಯಲ್ಲಿ ನೆಮ್ಮದಿ ಮತ್ತು ಧಾರ್ಮಿಕ ವಾತಾವರಣವಿರಲಿದೆ. ಮಕ್ಕಳ ಸಾಧನೆ ಕುಟುಂಬಕ್ಕೆ ಸಂತೋಷ ತರಲಿದೆ. ದಾಂಪತ್ಯ ಜೀವನ ಅತ್ಯಂತ ಮಧುರವಾಗಿರುತ್ತದೆ. ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯ ವೃದ್ಧಿಯಾಗಲಿದೆ. ಶುಭ ಸಂಖ್ಯೆ 3, 8. ಪರಿಹಾರ: ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಮತ್ತು ತೆಂಗಿನಕಾಯಿ ಅರ್ಪಿಸಿ. ಮಕರ ರಾಶಿ, ಕ್ಯಾಪ್ರಿಕಾರ್ನ್. ವೃತ್ತಿ: ರಾಶ್ಯಾಧಿಪತಿ ಶನಿ ದೇವನ ಸ್ವಂತ ದಿನವಾಗಿರುವುದರಿಂದ ಉದ್ಯೋಗದಲ್ಲಿದ್ದ ಅಡೆತಡೆಗಳು ಬಗೆಹರಿಯಲಿವೆ. ತಾಂತ್ರಿಕ ಕ್ಷೇತ್ರ, ಲೋಹ, ಕಮ್ಯುನಿಕೇಷನ್ ಹಾಗೂ ಆನ್ಲೈನ್ ಉದ್ಯಮದಲ್ಲಿ ಯಶಸ್ಸು ದೊರೆಯಲಿದೆ. ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಅಭಿವೃದ್ಧಿ ಕಂಡುಬರಲಿದೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಹೊಸ ಆದಾಯದ ಮಾರ್ಗಗಳು ಗೋಚರಿಸಲಿವೆ. ಕೌಟುಂಬಿಕ ಜೀವನದಲ್ಲಿ ಸ್ಥಿರತೆ ಇರಲಿದೆ. ಮನೆಯ ಅಭಿವೃದ್ಧಿ ಅಥವಾ ವಾಹನ ಖರೀದಿ ವಿಚಾರವಾಗಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ. ಪ್ರೇಮ ಜೀವನದಲ್ಲಿ ಅನ್ಯೂನ್ಯತೆ ಹೆಚ್ಚಾಗಲಿದೆ. ದಾಂಪತ್ಯ ಜೀವನ ನೆಮ್ಮದಿಯಿಂದ ಕೂಡಿರುತ್ತದೆ. ಶುಭ ಸಂಖ್ಯೆ 8, 5. ಪರಿಹಾರ: ಬಡವರಿಗೆ ಕಪ್ಪು ಉಡುಪು ಅಥವಾ ಪಾದರಕ್ಷೆ, ಚಪ್ಪಲಿ ದಾನ ಮಾಡಿ. 11.
ಕುಂಭರಾಶಿ ಅಕ್ವೇರಿಯಸ್. ವೃತ್ತಿ. ರಾಶ್ಯಾಧಿಪತಿ ಶನಿ ದೇವನ ಕೃಪೆಯಿಂದ ನಿಮ್ಮ ಶ್ರಮಕ್ಕೆ ತಕ್ಕ ಯಶಸ್ಸು ಸಿಗಲಿದೆ. ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್, ಯೂಟ್ಯೂಬರ್ಸ್, ಬ್ಲಾಗರ್ಸ್ಗೆ ಇಂದು ಉತ್ತಮ ವ್ಯೂಸ್ ಹಾಗೂ ಆದಾಯ ಹರಿದುಬರಲಿದೆ. ಆರ್ಥಿಕ. ಫೇಸ್ಬುಕ್ ಸಬ್ಸ್ಕ್ರಿಪ್ಷನ್ ಹಾಗೂ ಆನ್ಲೈನ್ ವ್ಯವಹಾರದಿಂದ ಭರ್ಜರಿ ಹಣದ ಹರಿವು ಇರಲಿದೆ. ಆರ್ಥಿಕ ಮುಗ್ಗಟ್ಟುಗಳು ದೂರಾಗಲಿವೆ. ಕುಟುಂಬ, ಒಡಹುಟ್ಟಿದವರಿಂದ ತಾಂತ್ರಿಕ ವಿಷಯಗಳಲ್ಲಿ ದೊಡ್ಡ ಸಹಾಯ ಸಿಗಲಿದೆ. ಮನೆಯಲ್ಲಿ ಹರ್ಷಚಿತ್ತದ ವಾತಾವರಣವಿರಲಿದೆ. ಪ್ರೀತಿ. ಪ್ರೇಮಿಗಳಿಗೆ ಅತ್ಯಂತ ಶುಭ ದಿನ. ದಾಂಪತ್ಯದಲ್ಲಿ ಅನ್ಯೂನ್ಯತೆ ಮತ್ತು ನಂಬಿಕೆ ಹೆಚ್ಚಾಗಲಿದೆ. ಶುಭ ಸಂಖ್ಯೆ 8, 6. ಪರಿಹಾರ. ಶನಿ ದೇವರಿಗೆ ಎಳ್ಳೆಣ್ಣೆ ಅರ್ಪಿಸಿ, ಶನಿ ಚಾಲೀಸಾ ಪಠಿಸಿ. 12. ಮೀನರಾಶಿ ಪೈಸಿಸ್. ವೃತ್ತಿ. ಕಲಾತ್ಮಕ ಕ್ಷೇತ್ರ, ಶಿಕ್ಷಣ, ಬರವಣಿಗೆ ಹಾಗೂ ಸಂಶೋಧನಾ ರಂಗದಲ್ಲಿ ಇರುವವರಿಗೆ ಶನಿದೇವನ ಅಭಯದಿಂದ ಶ್ರೇಷ್ಠ ಯಶಸ್ಸು ಸಿಗಲಿದೆ. ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ. ಹೊಸ ಮೂಲಗಳಿಂದ ಆದಾಯ ಹರಿದುಬರಲಿದೆ. ಹಳೆಯ ಬಾಕಿ ಹಣ ಕೈಸೇರಲಿದೆ. ಕುಟುಂಬ. ತಾಯಿಯವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ. ಮನೆಯ ಹಿರಿಯರ ಆಶೀರ್ವಾದ ಸದಾ ಇರಲಿದೆ. ಪ್ರೀತಿ. ಪ್ರೇಮ ಜೀವನ ಪವಿತ್ರವಾಗಿ ಮತ್ತು ಮಧುರವಾಗಿರುತ್ತದೆ. ಸಂಗಾತಿಯ ಸಂಪೂರ್ಣ ಕಾಳಜಿ ಸಿಗಲಿದೆ. ಶುಭ ಸಂಖ್ಯೆ 3, 8. ಪರಿಹಾರ. ಕಾಗೆಗೆ ಅಥವಾ ಅನಾಥರಿಗೆ ಆಹಾರ ನೀಡಿ ದಿನದ ಕೆಲಸ ಆರಂಭಿಸಿ. ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ಆಸ್ಟ್ರೋ ರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.